ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಶುಕ್ರವಾರ ನಾವು ಶ್ರೀ ಮಹಾಲಕ್ಷ್ಮಿಗೆ ಪೂಜಿಸುವಂಥ ದಿನ. ತಪ್ಪದೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತೀವಿ, ಗೊತ್ತೋ ಗೊತ್ತಿಲ್ಲ. ಅದು ಶುಕ್ರವಾರ ನಾವು ದೀಪಾರಾಧನೆ ಮಾಡಿರ್ತೀವಿ. ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಶನಿವಾರದ ದಿನ ನಾವು ಮರೆತು ಬಿಡ್ತೀವಿ ಸ್ನೇಹಿತರೆ. ಶ್ರೀ ಮಹಾವಿಷ್ಣುವನ್ನು ಶನಿವಾರದ ದಿನ ಯಾರು ಪ್ರಾರ್ಥಿಸಿ ಕೇಳ್ಕೊಳ್ತಾರೆ ಪೂರ್ತಿಯಾದಂಥ ಆಶೀರ್ವಾದ ಅನ್ನೋದು ನಮಗೆ ಶನಿವಾರದ ದಿನ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನೀವು ಶುಕ್ರವಾರ ಪೂಜೆ ಮಾಡಿಕೊಂಡು ತದನಂತರ ಶನಿವಾರದ ದಿನ ಕೂಡ ಪುಟ್ಟದಾಗಿ ದೀಪಾರಾಧನೆ ಮಾಡಿ ಪರಿಹಾರಗಳನ್ನು ಮಾಡಿಕೊಂಡು ಭಗವಂತನ ಹತ್ತಿರ ಕೇಳ್ಕೊಂಡಾಗ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸಿಸುತ್ತಾರೆ. ಅದಕ್ಕೋಸ್ಕರ ತಪ್ಪದೆ ಈ ಪರಿಹಾರವನ್ನು ಶನಿವಾರದ ದಿನ ಮಾಡಿಕೊಂಡ್ರೆ ಅತ್ಯುತ್ತಮವಾದಂಥ ಲಾಭಗಳು ನಮಗೆ ಬರುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ನಮ್ಮ ಜೀವನದಲ್ಲಿ ತುಂಬ ಸುಖ, ಸಂತೋಷ, ಸಮೃದ್ಧಿ ಅನ್ನುವಂಥದ್ದು ನಮಗೆ ಸಿಗುವಂಥ ಎಲ್ಲ ರೀತಿಯ ಕೆಲಸಗಳು ಕೂಡ ಮಾಡಿಕೊಳ್ಬಹುದಾದಂಥ ದಿನ ಅಂತ ಹೇಳಬಹುದು. ಈ ದಿನಕ್ಕೋಸ್ಕರ ಸಾಕಷ್ಟು ಜನ ಶನಿವಾರದ ದಿನ ದೀಪಾರಾಧನೆ ಮಾಡ್ತಾರೆ. ಅದು ಅಷ್ಟೊಂದು ವಿಶೇಷತೆ ಇರುತ್ತೆ. ಯಾಕಂದರೆ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣು ನಮ್ಮ ಕಣ್ಣೀರನ್ನು ಒರೆಸುವಂಥದ್ದು, ನಮ್ಮ ಕಷ್ಟ ನಷ್ಟ ಬಾಧೆಗಳನ್ನು ನಿವಾರಿಸುವಂಥ ಅದ್ಭುತವಾದ ಪರಿಹಾರಗಳು. ಏಕೆಂದರೆ ಶ್ರೀ ಮಹಾವಿಷ್ಣುವಿನ ಒಂದು ಮರ ಇದೆ ಅಂತ ಹೇಳಿದ್ರೆ ಅದು ಅರಳಿ ಮರ. ಅರಳಿ ಮರ ಅನ್ನುವಂಥದ್ದು ದೇವತಾ ವೃಕ್ಷಗಳಲ್ಲಿ ಬಹಳ ಶ್ರೇಷ್ಠವಾಗಿರುವಂಥದ್ದು. ಇದರಲ್ಲಿ ತ್ರಿಮೂರ್ತಿಗಳು ನಿವಾಸಿಸುವಂಥದ್ದು. ಅದಕ್ಕೋಸ್ಕರ ಈ ಎಲೆಯಿಂದ ನಾವು ಮಾಡುವಂಥ ಪರಿಹಾರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಉತ್ತಮವಾದಂಥ ಆದಾಯ ನಮಗೆ ಬರುವಂಥದ್ದು. 4 ಕಡೆಯಿಂದ ನಮಗೆ ಲಾಭ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಆಕಸ್ಮಿಕ ಧನಾಕರ್ಷಣೆ ಆಗುತ್ತೆ. ಇದನ್ನು ನಾವು ಸಂಕಲ್ಪದ ಮುಖಾಂತರ ಕೇಳ್ಕೊಳ್ಬೇಕು. ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಈ ಶನಿವಾರ ಮಾಡ್ಕೊಂಡಿದ್ದೀವಿ ಅಂದರೆ ಬರುವ ಶನಿವಾರದ ಒಳಗೆ ಉತ್ತಮವಾದಂಥ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗುತ್ತೆ. ಯಾಕಂದರೆ ಎಲ್ರಿಗೂ ಕೂಡ ಏರಿಳಿತಗಳು ಅನ್ನೋದು ಇದ್ದೇ ಇರುತ್ತೆ. ಕಷ್ಟ ನಷ್ಟ ಅನ್ನುವಂಥದ್ದು ಕೂಡ ಅದರ ಜೊತೆ ಇದ್ದೇ ಇರುತ್ತೆ. ಆದರೆ ಜಾಸ್ತಿ ನಮಗೆ ಕಷ್ಟಗಳೇ ಬರ್ತಾ ಇದೆ ಅನ್ನುವಾಗ ಒಂದೇ ಒಂದು ಎಲೆಯನ್ನು ತಗೊಂಡು ಈ ಪರಿಹಾರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಲಾಭ ಆಗುತ್ತೆ ಅಂದರೆ, ಕೆಲಸ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಕೆಲಸ ಸಿಗುತ್ತೆ, ಆದಾಯ ಜಾಸ್ತಿ ಬರುತ್ತೆ, ದುಡ್ಡಿನ ಆಕರ್ಷಣೆ ಆಗುವಂಥದ್ದು. ಒಂದು ಅರಳಿ ಎಲೆಯನ್ನು ತಗೊಂಡು ಬರಬೇಕಾದ್ರೆ ನಾವು ಕೇಳ್ಕೊಳ್ಬೇಕು, ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ, ನಮ್ಮನ್ನು ಕಾಪಾಡು, ನಮ್ಮ ಸಮಸ್ಯೆಗಳನ್ನು ನಿಂಗೆ ಒಪ್ಪಿಸ್ತಾ ಇದ್ದೀವಿ, ಅದನ್ನೆಲ್ಲವೂ ಕೂಡ ನೀನೇ ದೂರ ಮಾಡು, ಸುಖ ಸಂತೋಷ ಅನ್ನೋದು ಕೊಡು ತಂದೆ ಅಂತಂದ್ಬಿಟ್ಟು ಕೇಳಿಕೊಂಡು ಒಂದು ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಶನಿವಾರದ ರಾತ್ರಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದನ್ನು ನಾವು ಎಲ್ಲರೂ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಕೂಡ ಮಾಡಾದಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಈ ಪರಿಹಾರದಿಂದ ಆಗುವಂಥ ಪ್ರಯೋಜನಗಳು ನಿಮಗೆ ಒಂದ್ರ ಮೇಲೆ ಒಂದು ಅನ್ನೋದು ಗೊತ್ತಾಗುತ್ತೆ. ಶನಿವಾರ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಎಣ್ಣೆ ಪದಾರ್ಥಗಳನ್ನು ಮನೆಗೆ ತಗೊಂಡು ಬರಬಾರ್ದು. ವುಡ್ಡನ್ ವಸ್ತುಗಳು, ಕಬ್ಬಿಣದ ವಸ್ತುಗಳು ಹಾಗೂ ಶಾರ್ಪ್ ಆಗಿರುವಂಥ ವಸ್ತುಗಳು ತಗೊಂಡು ಬರಬಾರ್ದು. ಹಾಗೂ ಹೊಸ ಬಟ್ಟೆಗಳನ್ನು ತಗೊಂಡು ಬರಬಾರ್ದು. ಕಪ್ಪು ಬಟ್ಟೆಗಳನ್ನು ತಗೊಂಡು ಬರಬಾರ್ದು. ಯಾರಿಗೆ ಜಾಸ್ತಿ ಶನಿ ದೋಷ ಅನ್ನೋದು ಇರುತ್ತೆ, ಅಷ್ಟಮ ಶನಿ ಅನ್ನೋದು ಇರುತ್ತೆ ಅಂತಹವರು ಶನಿ ದೇವಸ್ಥಾನಗಳಲ್ಲಿ ನೀವು ಎಣ್ಣೆಯನ್ನು ಕೊಡಿ. ಅಂದರೆ ಎಳ್ಳೆಣ್ಣೆ ಆಗಿರಬಹುದು ಅಥವಾ ಎಳ್ಳು, ಇದನ್ನು ದಾನ ಮಾಡೋದರಿಂದ ಕೂಡ ಸಮಸ್ಯೆಗಳು ಬಗೆಹರಿಯುತ್ತೆ. ರಾತ್ರಿ ನಾವೆಲ್ಲ ಕೆಲಸಗಳು ಮುಗಿಸ್ಕೊಂಡ್ಮೇಲೆ ಈ ಎಲೆಯ ಮೇಲೆ 4 ಗಂಧವನ್ನು ಸ್ವಲ್ಪ ಪೇಸ್ಟ್ ಮಾಡಿದ್ದೆ ಇಡಬೇಕು 4 ಕಡೆ. ಅಕಸ್ಮಾತ್ ನಿಮ್ಮ ಹತ್ರ ಗಂಧ ಇಲ್ಲ ಅಂತ ಹೇಳಿದ್ರೆ ಅರಿಶಿಣ ಕುಂಕುಮವನ್ನು ಈ ರೀತಿ ಇಡಬೇಕು. ಅಂದರೆ 4 ಕಡೆಯಿಂದ ಬರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಹಾಗೆ ಭಸ್ಮ ಆಗಿಬಿಡಲಿ, 4 ಕಡೆಯಿಂದ ಬರುವಂಥ ಆದಾಯ ಜಾಸ್ತಿ ಆಗಲಿ ಅನ್ನೋದಕ್ಕೆ ಈ ಸಂಕೇತಗಳು. ಈ ರೀತಿ ಇಟ್ಟು ತದನಂತರ ಅದರ ಮೇಲೆ ಧನಿಯವನ್ನು ಇಡಬೇಕು ಸ್ನೇಹಿತರೆ. ಧನಿಯ ಅನ್ನುವಂಥದ್ದು ಧನಾಕರ್ಷಣೆ ಆಗುವಂಥ
ಇರುವಂಥದ್ದು. ಶ್ರೀ ಮಹಾಲಕ್ಷ್ಮಿಗೆ ನಾವು ಪ್ರತಿ ಪೂಜೆಯಲ್ಲೂ ಕೂಡ ತಾಯಿಯನ್ನು ಆರಾಧನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ದೀಪಾವಳಿ ಸಮಯಗಳಲ್ಲಿ ತಗೊಳ್ಳುವಂಥ ಧನಿಯಾ ಅಂದರೆ ಜಾಸ್ತಿ ಅಭಿವೃದ್ಧಿ ಸಂಕೇತ ಇದು. ಅದಕ್ಕೋಸ್ಕರ ಸ್ವಲ್ಪ ಧನಿಯಾವನ್ನು ನಾವು ತಗೊಳ್ಬೇಕು. ಇದ್ರ ಮೇಲೆ ಯಾವುದೇ ದೃಷ್ಟಿ ದೋಷಗಳು ನಮ್ಮ ಮನೆಯಲ್ಲಿ ಇರಬಾರ್ದು, ನಮ್ಮ ಮೇಲೆ ಯಾರ ಶತ್ರುಗಳ ಪ್ರಭಾವ ಕೂಡ ಬೀರಬಾರ್ದು ಅನ್ನೋದಕ್ಕೆ ಒಣಮೆಣಸಿನ್ಕಾಯಿ ಒಂದಿಡಬೇಕು. ಅದರ ಮೇಲೆ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ ಫೋಲ್ಡ್ ಮಾಡಬೇಕು. ಇದನ್ನೆಲ್ಲವೂ ನೀವು ಚಿಕ್ಕ ಎಲೆ ಏನಾದರೂ ಆದರೆ 2 ಎಲೆಗಳನ್ನು ಸೇರಿಸಿ ಈ ಥರ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟಿದ್ದೆ ಒಂದು ದೀಪ ಸಾಂಬ್ರಾಣಿ ಹಾಕುವಂಥ ಪ್ಲೇಟು ಏನಾದರೂ ತಗೊಳ್ಬಹುದು. ಈ ಥರದ್ದೇ ತಗೊಳ್ಬೇಕು, ಹೀಗೆ ತಗೊಳ್ಬೇಕು ಅಂತೇನೂ ಇಲ್ಲ. ಇದನ್ನು ನೀವು ಕ್ಲೀನಾಗಿ ನಿಮ್ಮ ಮನೆಯ ಹೊರಗಡೆ ಬಂದುಬಿಟ್ಟಿದ್ದೆ ಸುಡಬೇಕು. ಈ ಥರ ಸುಟ್ಟಾಗ ಇದರಲ್ಲಿ ಹಾಕಿರುವಂಥ ಪ್ರತಿ ವಸ್ತುವು ನೀವು ನೋಡಬಹುದು. ನಿಮ್ಮ ಮನೆಯಲ್ಲಾಗುವಂಥ ಕಷ್ಟ ನಷ್ಟ ಅಥವಾ ಶತ್ರುಗಳು ಹಿತಶತ್ರುಗಳು ಯಾರೇ ಇದ್ದರೂ ಕೂಡ ಅವ್ರು ಏನೇ ಕುತಂತ್ರ ಮಾಡ್ತಾಯಿದ್ರು ದೂರ ಆಗುತ್ತೆ. ಧನದ ದ್ವಾರಗಳು ತೆರೆದುಕೊಳ್ಳುತ್ತೆ, ಅವಕಾಶಗಳು ಅನ್ನೋದು ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಸುಖ ಸಂತೋಷ ಅನ್ನೋದು ಸಮೃದ್ಧಿ ಆಗುತ್ತೆ, ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಯಾವಾಗಲೂ ನಿಂತ ನೀರಾಗಿದ್ದೀವಿ, ಯಾವಾಗಲೂ ಹರಿಯುವ ನೀರಾಗಬೇಕು. ಒಂದೇ ಜಾಗದಲ್ಲಿದ್ದರೆ ನಮಗೆ ಬೇಡದೇ ಇರುವಂಥ ಆಲೋಚನೆಗಳು ಬಂದುಬಿಡುತ್ತೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ನಾವು ಹೊಸ ಆಲೋಚನೆಗಳಿಂದ ಹೊಸದಾಗಿ ಏನಾದರೂ ನಮ್ಮ ಜೀವನಕ್ಕೆ ತಗೊಂಡು ಬರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಅನ್ನೋದಿರುತ್ತೆ. ಆದರೆ ಅದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ಪೂರ್ತಿಯಾದಂಥ ಭಗವಂತನ ಆಶೀರ್ವಾದ ಸಿಕ್ಕಿದಾಗ ಅವಕಾಶಗಳು ಅನ್ನೋದು ತೆರೆದುಕೊಳ್ಳುತ್ತೆ. ಇದನ್ನು ಫಸ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ಚಿಕ್ಕ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆವರೆಗೂ ಕೂಡ ಆ ಸಮಸ್ಯೆಗಳು ನಮ್ಮ ಜೊತೆ ಜಾಸ್ತಿ ಸಮಯ ಇರೋದಿಲ್ಲ, ತುಂಬಾ ಬೇಗ ಭಸ್ಮ ಆಗಿಬಿಡುತ್ತೆ. ಇವುಗಳನ್ನು ನಾವು ಹಾಕಿ ಸುಡಬೇಕು. ಸುಡುವಾಗ ಕೇಳ್ಕೊಳ್ಬೇಕು, ನಾವು ಈ ಪರಿಹಾರವನ್ನು ಇದರಲ್ಲಿ ಹಾಕಿ ಇಷ್ಟೆಲ್ಲ ವಸ್ತುಗಳನ್ನು ಮಾಡ್ತಾಯಿದ್ದೀವಿ, ನಮಗೆ ರಿಸಲ್ಟ್ ಬರುತ್ತಾ ಅನ್ನೋದನ್ನು ಫಸ್ಟು ರಿಸಲ್ಟ್ಗೋಸ್ಕರ ಕಾಯಬೇಡಿ. ನಿಮ್ಮ ಪ್ರಯತ್ನ ನಿಮ್ಮ ಪರಿಹಾರದ ಮುಖಾಂತರ ನೀವು ಮಾಡ್ಕೊಳ್ಳಿ. ಭಗವಂತನ ಮೇಲೆ ಭಾರ ಹಾಕಿ ನಾವು ಮುಂದೆ ಸಾಗಬೇಕು. ನೋಡಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ ನಾವೇನಾ ಅನಿಸುತ್ತೆ. ಅಂದರೆ ನಮ್ಗೆ ಅಷ್ಟೊಂದು ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ಕೊಡುತ್ತೆ. ನಮ್ಮಿಂದ ದೂರ ಆಗಿರುವಂಥವ್ರು ಎಲ್ಲರೂ ಕೂಡ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಅಂದರೆ ನಾವು ಒಂದು ಸ್ಥಾನಮಾನದಲ್ಲಿ ಇದ್ದಾಗ ನಮ್ಮನ್ನು ಹುಡ್ಕೊಂಡು ಬರೋದು ಖಂಡಿತ ಇರುತ್ತೆ. ಅದೇ ಥರನೇ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಮಕ್ಕಳಿಗೆ, ನಿಮ್ಮ ಯಜಮಾನರಿಗೆ, ನಿಮ್ಮ ಸಂಸಾರದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅವುಗಳನ್ನು ನಿವಾರಿಸ್ಕೊಂಡು ನಾವು ಆರಾಮಾಗಿ ಇರೋದಕ್ಕೆ ಈ ರೀತಿಯ ಪರಿಹಾರಗಳು ತುಂಬಾ ಸೂಕ್ತವಾಗಿರುತ್ತೆ. ಶನಿವಾರದ ದಿನ ಇದನ್ನು ರಾತ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ. ಆಗ ಮಾತ್ರ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ತಪ್ಪದೆ ನಿಮಗೆ ಸಾಧ್ಯ ಆದರೆ ಮೊದಲು ದೇವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಕೇಳಿಕೊಂಡು ನೀವು ಭಗವಂತನ ಹತ್ತಿರ ನಮ್ಮ ಸಮಸ್ಯೆಗಳನ್ನು ಹಾಗೆ ಸುಟ್ಟು ಭಸ್ಮ ಮಾಡಿಬಿಡು ತಂದೆ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಂಡು ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಮಾಡು ತಾಯಿ ಅಂತ ಕೇಳ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ರಿಗೂ.